ಮಕರ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಶ್ರವಣ ನಕ್ಷತ್ರ 4 ಪಾದಗಳು, ಹಾಗೇನೆ ಧನಿಷ್ಠ ನಕ್ಷತ್ರ 1, 2ನೇ ಪಾದ ಈ ಮಕರ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳಾಗಿರುತ್ತೆ. ಶ್ರೀ ಪರಾಭವ ನಮ್ಮ ಸಂವತ್ಸರದಲ್ಲಿ ಈ ಮಕರ ರಾಶಿಯವರಿಗೆ ಶನಿ ವರ್ಷ ಪೂರ್ತಿ ಕೂಡ ಮೀನ ರಾಶಿಯಲ್ಲೇ ಅಂದ್ರೆ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನದಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಇನ್ನು ರಾಹು ಕೇತು ಇಬ್ಬರು ಕೂಡ ವರ್ಷದ ಅಂತ್ಯದವರೆಗೂ ಕೂಡ ಅಂದ್ರೆ ಡಿಸೆಂಬರ್ 5ನೇ ತಾರೀಕಿನ ತನಕ ರಾಹು ಕುಂಭರಾಶಿಯಲ್ಲೇ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಆದ್ರೆ ಡಿಸೆಂಬರ್ 5ನೇ ತಾರೀಕು ರಾಹು ಮಕರಕ್ಕೆ ಪ್ರವೇಶ, ಕೇತು ಕರ್ಕಾಟಕ ರಾಶಿಗೆ ಪ್ರವೇಶ. ಅಂದ್ರೆ ನಿಮ್ಮ ಒಂದು ಜನ್ಮ ರಾಶಿಗೆ ರಾಹು ಪ್ರವೇಶ ಮಾಡ್ತಾ ಇದ್ದಾರೆ ಡಿಸೆಂಬರ್ 5ನೇ ತಾರೀಕಿನ ನಂತರ. ಸಪ್ತಮ ಸ್ಥಾನಕ್ಕೆ ಕೇತುವಿನ ಪ್ರವೇಶ. ಇನ್ನು ಗುರು ಜೂನ್ 1ನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ, ಜೂನ್ 1ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಜೂನ್ 1ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಿ ಅಕ್ಟೋಬರ್ 31ಕ್ಕೆ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾರೆ. 5 ತಿಂಗಳು ಮಾತ್ರ ಅಲ್ಲಿ ಇರ್ತಾರೆ. ಅಕ್ಟೋಬರ್ 31ಕ್ಕೆ ಸಿಂಹ ರಾಶಿಗೆ ಬರ್ತಾರೆ ಅತಿಚಾರ ಮಾರ್ಗವಾಗಿ. ಗುರು ಆಕ್ಚುಲಿ 1 ವರ್ಷ ಒಂದು ರಾಶಿಯಲ್ಲಿ ಇರಬೇಕು. ಆದ್ರೆ 2033ರ ತನಕ ಕೂಡ ಅವರು ಸರಿಯಾಗಿ ಒಂದು ರಾಶಿಯಲ್ಲಿ ಇರೋದಿಲ್ಲ. ಅವರು 5 ತಿಂಗಳು ಒಂದು ರಾಶಿಯಲ್ಲಿ, ಮತ್ತೊಂದ್ 2 ತಿಂಗಳು ಇನ್ನೊಂದು ರಾಶಿಯಲ್ಲಿ, ಮತ್ತೆ ವಕ್ರೆಯಾಗಿ ಹಿಂದಕ್ಕೆ ಬರೋದು, ಮತ್ತೆ ಮುಂದಕ್ಕೆ ಬರೋದು, ಈ ತರ ಮಾಡ್ತಾ ಇದ್ದಾರೆ. ಸೊ ಅದನ್ನ ಅತಿಚಾರ ಮಾರ್ಗವಾಗಿ ಅಂತ ನಾವು ಕರಿತೀವಿ. ಬಹು ಬೇಗನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು. ಈ ಅಕ್ಟೋಬರ್ 31ನೇ ತಾರೀಕು ಸಿಂಹರಾಶಿಗೆ ಪ್ರವೇಶ ಮಾಡಿ ಸ್ವಲ್ಪ ದಿನಗಳ ಕಾಲ ಅಲ್ಲಿ ಸಂಚಾರ ಮಾಡಿ ವರ್ಷದ ಕೊನೆಯ ಭಾಗದಲ್ಲಿ ವಕ್ರಿಯಾಗಿ ಮತ್ತೆ ಕರ್ಕಾಟಕ ರಾಶಿಗೆ ಪ್ರವೇಶ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಮಕರ ರಾಶಿ ವೀಕ್ಷಕರು ಒಂದು ಮುಖ್ಯವಾಗಿರ್ತಕ್ಕಂತಹ ವಿಷಯವನ್ನ ಗಮನಿಸಲೇಬೇಕು. ಈ ಗೋಚಾರದಿಂದ ನಾವು ಗುರುಬಲ, ಶನಿಬಲ, ಆದಾಯ ವ್ಯಯಫಲಗಳನ್ನ ನಾವು ಹೇಳ್ತಾ ಇದ್ದೇವೆ. ಒಂದು ರಾಶಿಗೆ ಈ ವರ್ಷ ಗುರುಬಲ ಇದ್ರೆ ಮುಂದಿನ ವರ್ಷ ಗುರುಬಲ ಇರೋದಿಲ್ಲ. ನಿಮಗೆ ಎಕ್ಸಾಂಪಲ್ ಆಗಿ ತಗೊಳ್ಳಿ, ಮಕರ ರಾಶಿಯವರಿಗೆ ಜೂನ್ 1ರಿಂದ ಅಕ್ಟೋಬರ್ 31 ತನಕ ಮಾತ್ರ 5 ತಿಂಗಳು ಗುರುಬಲ ಇರುತ್ತೆ ಅಷ್ಟೇ. ನೋಡಿ, ಇನ್ನು ಕೆಲವರು ಹೇಳ್ತಾ ಇರ್ತಾರೆ ನಮಗೆ 7.5 ಶನಿ ಮುಕ್ತಾಯ ಆಗಿದೆ ಆದ್ರೂ ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ ಹೇಳ್ಬಿಟ್ಟು. ಈ ಗೋಚಾರದಲ್ಲಿ ಇರ್ತಕ್ಕಂತಹ ಗುರುಬಲ, ಶನಿಬಲ, ಆದಾಯ ವ್ಯಯಫಲದಿಂದಲೇ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನಡೆಯುವುದಿಲ್ಲ. ವೈಯಕ್ತಿಕ ಜನ್ಮ ಜಾತಕದಲ್ಲಿ ಶುಭ ಕಾರಕತ್ವ ಗ್ರಹಗಳ ದಶಾಭುಕ್ತಿ ಅನ್ನೋದು ನಡೀತಾ ಇದ್ರೆ ಆ ಒಂದು ಸಮಯ ಎಲ್ಲಾನು ಕೂಡ ನಮ್ಮ ಜೀವನದಲ್ಲಿ ಏನು ತೊಂದರೆ ಇರೋದಿಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಉದ್ಯೋಗದಲ್ಲಿ ಆಗಿರ್ಬೋದು, ಆರ್ಥಿಕ ವಿಚಾರದಲ್ಲಿ ಆಗಿರ್ಬೋದು, ಯಾವುದೇ ತರಹದ ತೊಂದರೆ ಇಲ್ದಂಗೆ ಜೀವನ ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ಆ ಸಮಯದಲ್ಲಿ ಏನಾದ್ರು ಸ್ವಲ್ಪ ಗುರುಬಲ ಬಂದ್ರೆ ಇನ್ನೂ ಮತ್ತಷ್ಟು ಶುಭ ಫಲಿತಾಂಶಗಳನ್ನ ನಾವು ಪಡ್ಕೊಳ್ತೀವಿ. ಆ ಸಮಯದಲ್ಲಿ ಗುರುಬಲ ಇಲ್ಲ ಅಂದ್ರೂ ಕೂಡ ಆ ಜಾತಕದವನು ಶುಭ ಫಲಿತಾಂಶಗಳನ್ನೇ ಪಡ್ಕೊಳ್ತಾ ಇರ್ತಾನೆ. ಅದೇ ವೈಯಕ್ತಿಕ ಜನ್ಮ ಜಾತಕ ರೀತ್ಯ ಪಾಪಗ್ರಹಗಳ ದಶಾಭುಕ್ತಿ ನಡೀತಾ ಇರ್ಬೇಕಾದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಆ ಸಮಯದಲ್ಲಿ ತುಂಬಾ ನೋವು ಪಡ್ಬೇಕು, ಉದ್ಯೋಗದಲ್ಲಿ ತೊಂದರೆ, ಆರ್ಥಿಕ ವಿಚಾರದಲ್ಲಿ ತೊಂದರೆ, ಸಾಲ ಮಾಡ್ಬೇಕು, ಅಥವಾ ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯಗಳು, ಏನೋ ಒಂದು ಕಿರಿಕಿರಿ ಆಗ್ತಾ ಇರುತ್ತೆ ಜೀವನದಲ್ಲಿ. ಆ ಸಮಯದಲ್ಲಿ ಏನಾದ್ರು ಸ್ವಲ್ಪ ಗುರುಬಲ ಬಂದ್ರೆ ಆ ಗುರುಬಲ ಎಷ್ಟು ದಿನ ಇರುತ್ತೋ ಅಷ್ಟು ದಿನಗಳ ಕಾಲ ಸ್ವಲ್ಪ ಉಸಿರಾಡ್ತೀವಿ ಅಂತ ಅರ್ಥ. ಸ್ವಲ್ಪ ಯಾರೊಬ್ರು ಸಹಾಯ ಮಾಡ್ತಾರೆ, ಒಂದ್ 4 ರೂಪಾಯಿ ನಮ್ ಕೈಗೆ ಬರುತ್ತೆ, ಧೈರ್ಯವಾಗಿರ್ತೀವಿ. ಸ್ವಲ್ಪ ಆ ಸಮಯ ಪೂರ್ತಿ ಕೂಡ ಸ್ವಲ್ಪ ಈ ಗ್ರಹದಶೆ ಚೆನ್ನಾಗಿರೋದಿಲ್ವಲ್ಲ, ನೋವು ಪಡ್ತಾ ಇರ್ತೀವಿ. ಆ ಸಮಯದಲ್ಲಿ ಗುರುಬಲ ಬಂದ್ರೆ ಸ್ವಲ್ಪ ಉಸಿರಾಡ್ತೀವಿ ಅಷ್ಟೇ. ಗೋಚಾರದಲ್ಲಿ ಇರ್ತಕ್ಕಂತಹ ಗುರುಬಲ, ಶನಿಬಲದಿಂದಲೇ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನಡೆಯುವುದಿಲ್ಲ. ಮುಖ್ಯವಾಗಿರ್ತಕ್ಕಂತಹ ವಿಷಯ, ಇದನ್ನ ನೀವು ಗಮನಿಸಲೇಬೇಕು. ನಮ್ಮ ಜನ್ಮ ಜಾತಕದಲ್ಲಿ ನೆಗೆಟಿವ್ ಕರ್ಮ ಜಾಸ್ತಿ ಇದೆಯಾ, ನಾವು ಅದನ್ನ ಅನುಭವಿಸಲೇಬೇಕು. ನಾವು ಕರೆಕ್ಟಾಗಿ ಪರಿಹಾರಗಳಂದ್ರೆ ನಾವೇ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಓಂ ನಮಃ ಶಿವಾಯ ದಿನಾ ಬೆಳಗ್ಗೆ 1000 ಸಲ ಹೇಳ್ಕೊಂಡ್ರೆ ಸಾಕು ರೀ, 1-2-3 ವರ್ಷ ಹೇಳ್ಕೊಂಡ್ರೆ ಸಾಕು. ಬಟ್ ಆತರ ಹೇಳ್ಕೊಳೋದಕ್ಕೂ ನಿಮಗೆ ಗ್ರಹ ಸ್ಥಿತಿಗಳು ಒಂದು ಮನಸ್ಸು ಕೊಡೋದಿಲ್ಲ. ಏನೋ ಒಂದು ತೊಂದರೆ ಬಂದು ಯಾರು ಮಾಡ್ತಾರೆ ಬಿಡು ಅನ್ನೋ ತರ ನಮ್ಮ ಮನಸ್ಸಿಗೆ ಆಗ್ಬಿಡುತ್ತೆ. ಮೇನ್ ದಶಾಭಕ್ತಿ ತುಂಬಾ ಇಂಪಾರ್ಟೆಂಟ್. ಹಾಗೇನೆ ಗೋಚಾರದಲ್ಲಿ ಗಜಕೇಸರಿ ಯೋಗ, ಬುಧಾದಿತ್ಯ ಯೋಗ, ವಿಪರೀತ ರಾಜಯೋಗ ಈ ರಾಶಿಯವರಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಆತರ ಗೋಚಾರದಲ್ಲಿ ಇರೋದಿಲ್ಲ, ಅಪ್ಲಿಕೇಬಲ್ ಆಗೋದಿಲ್ಲ. ಅವು ನಮ್ಮ ಜನ್ಮ ಜಾತಕದಲ್ಲಿ ಇದ್ರೆ ಆ ದಶಾಭಕ್ತಿ ಬಂದಾಗ ಅವು ಆಕ್ಟಿವೇಟ್ ಆಗಿ ನಮಗೆ ಯೋಗದಾಯಕವಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನ ಕೊಡ್ತಾರೆ. ಗಜಕೇಸರಿ ಯೋಗ ಕೂಡ ಎಲ್ಲರಿಗೂ ಅಪ್ಲಿಕೇಬಲ್ ಆಗಿರೋದಿಲ್ಲ. 100ಕ್ಕೆ ಒಬ್ಬರಿಗಿದ್ರೆ ಅವ್ರ ಜಾತಕದಲ್ಲಿ ತುಂಬಾ ಹೆಚ್ಚು. ಶುಕ್ರದಶ ಕೈ ಹಿಡಿಯುತ್ತೆ ಅಂತ ಹೇಳ್ತಾರೆ. ಶುಕ್ರ ಮಹಾದಶ ನಿಮಗೆ ಜೀವನ ಟರ್ನ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಶುಕ್ರ ಮಹಾದಶ ಕೂಡ ಎಲ್ಲರಿಗೂ ಕೈ ಹಿಡಿಯೋದಿಲ್ಲ. 100ಕ್ಕೆ 20% ಅವ್ರ ಜಾತಕ ರೀತಿಯ ಚೆನ್ನಾಗಿದ್ರೆ ಹೆಚ್ಚು, ಇನ್ನು 80% ತೊಂದರೆ ಪಡಲೇಬೇಕು. ಸತ್ಯಾಸತ್ಯತೆಯನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನಿಮ್ಗೂ ಕೂಡ ಮನವರಿಕೆ ಆಗ್ಲಿ, ಈ ತರ ಅಲ್ಲ ಅಂತ ಹೇಳ್ಬಿಟ್ಟು ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಮಾತ್ರ ಹೇಳ್ತಾ ಇದ್ದೇನೆ.
ನೋಡಿ, ಈ ಶ್ರೀ ಪರಾಭವ ನಮ್ಮ ಸಂವತ್ಸರದಲ್ಲಿ ಮಕರ ರಾಶಿಯವರಿಗೆ ಜೂನ್ 1ನೇ ತಾರೀಕಿನ ತನಕ ಇರತಕ್ಕಂತಹ ಸಮಯವನ್ನು ನಾವು ಗಮನಿಸೋದೇ ಆದ್ರೆ ಆರನೇ ಮನೆಯಲ್ಲಿ ನಮಗೆ ಗುರುವಿನ ಸಂಚಾರ ನಡೀತಾ ಇದೆ. ಷಷ್ಠ ಸ್ಥಾನದಲ್ಲಿ ರೋಗ, ಋಣ, ಶತ್ರು, ವಾದ ವಿವಾದಗಳ ಸ್ಥಾನ, ಜೀವನದಲ್ಲಿ ಒತ್ತಡಗಳನ್ನು ತಂದುಕೊಡ್ತಕ್ಕಂತಹ ಸ್ಥಾನ. ಯಾರಿಗೂ ಕೂಡ ನನಗೆ ಸಾಲ ಆಗ್ಬೇಕು, ನನ್ನ ಜೀವನದಲ್ಲಿ ಸಾಲ ಇರಬೇಕು, ನಾನು ಕೋರ್ಟ್ ಮೆಟ್ಲು ಎತ್ತಬೇಕು, ನನಗೆ ಜಗಳ ಆಗ್ಬೇಕು, ನನಗೆ ರೋಗ ಬರಬೇಕು, ನನಗೆ ಒತ್ತಡ ಇರ್ತಕ್ಕಂತಹ ಜೀವನ ಬೇಕು ಅಂತ ಯಾರು ಇಷ್ಟಪಡೋದಿಲ್ಲ. ಎಲ್ಲರಿಗೂ ಕೂಡ ತುಂಬಾ ಆರಾಮಾಗಿರ್ಬೇಕು ಅಂತಾನೆ ಇಷ್ಟಪಡ್ತಾರೆ. ಅಂತಹ 6ನೇ ಮನೆಯಲ್ಲಿ ಗುರುವಿನ ಸಂಚಾರ ಒಂದು ಪ್ರಾರಂಭ ಆದ ದಿನಗಳಿಂದನೂ ಕೂಡ ಈ ಮಕರ ರಾಶಿಯವರಿಗೆ ನೋಡಿ ಸಾಕಷ್ಟು ಏರಿಳಿತಗಳನ್ನ ನೀವು ನೋಡ್ತಾ ಬರ್ತಾ ಇದ್ದೀರಾ. ಆರ್ಥಿಕ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸಾಲ ಮಾಡಬೇಕಾಗಿರೋ ಪರಿಸ್ಥಿತಿ, ಹಾಗೇನೆ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು, ಇರಿಟೇಷನ್, ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ಸ್ವಲ್ಪ ತೊಂದರೆ ತಾಪತ್ರೆಗಳು, ಏನು ಇಲ್ಲ, ಮಾಡ್ಲೇಬೇಕು, ನಿರ್ವಹಣೆ ಇಲ್ಲ, ಅನಿವಾರ್ಯಪ್ಪ ಮಾಡ್ಲೇಬೇಕು, ಈ ತರಹದ ಒಂದು ಪರಿಸ್ಥಿತಿಗೆ ನೀವು ಬಂದಿರತಕ್ಕಂಥದ್ದು. ಸಾಕಷ್ಟು ಏರಿಳಿತಗಳನ್ನ ನೀವು ನೋಡ್ತಾ ಬರ್ತಾ ಇದ್ದೀರಾ ಆರೋಗ್ಯದ ವಿಚಾರದಲ್ಲಿ. ಮತ್ತು ಕೆಲವರಿಗೆ ಈ ಸಮಯದಲ್ಲಿ ತೀರ್ಥಕ್ಷೇತ್ರಗಳ ದರ್ಶನ ಕೂಡ ಆಗಿರುತ್ತೆ, ಸ್ವಲ್ಪ ಜರ್ನೀಸ್ ಕೂಡ ನೀವು ಮಾಡ್ತಾ ಬರ್ತಾ ಇದ್ದೀರಾ. ಬಟ್ ಮೇಜರ್ ಆಗಿ ಹಣಕಾಸಿನ ವಿಚಾರದಲ್ಲಿ, ಕೆಲವರಿಗೆ ಆರೋಗ್ಯದ ವಿಚಾರದಲ್ಲಿ ತುಂಬಾ ತೊಂದರೆಗಳು ಬರ್ತಕ್ಕಂತಹ ಆ ವಾದ ವಿವಾದಗಳನ್ನ ಎಷ್ಟರ ಮಟ್ಟಿಗೆ ನೀವು ಫೇಸ್ ಮಾಡ್ತಾ ಇದ್ದೀರಾ ಅನ್ನೋದು 6ನೇ ಮನೆಯಲ್ಲಿ ಇರ್ತಕ್ಕಂತಹ ಗುರು ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಎಷ್ಟು ಬಲಿಷ್ಠರಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ಬೇಕು. ಅಲ್ಲಿ ಅಷ್ಟಕವರ್ಗ ಬಿಂದುಗಳ ಮುಖಾಂತರ ತಿಳ್ಕೊಬಹುದು. 0, 1, 2, 3 ಕೊಟ್ಟಿದ್ರೆ ಸಾಕಷ್ಟು ತೊಳಲಾಟಗಳು, ಲೋನ್ಗೆ ಅಪ್ಲೈ ಮಾಡಿದ್ರೆ ಲೋನ್ ಸಿಗೋದಿಲ್ಲ, ಆರೋಗ್ಯದಲ್ಲಿ ತೊಂದರೆಗಳು, ಬೇಗ ಗುಣಮುಖ ಆಗೋದಿಲ್ಲ, ಏನಾದ್ರೂ ಇರಿಟೇಷನ್ ಆಗ್ತಾ ಇರುತ್ತೆ. ಆಮೇಲೆ ಈ ಮುಖ್ಯವಾಗಿ ತೊಂದರೆಗಳು ಹೆಚ್ಚು, ಕೆಲಸ ಮಾಡೋ ಜಾಗದಲ್ಲಿ ಹೆಚ್ಚು ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀರಾ. ಈ ತರ ಅಷ್ಟಕವರ್ಗ ಬಿಂದುಗಳು ಏನಾದ್ರು 4, 5, 6 ಬಿಂದುಗಳು ಏನಾದ್ರು ಕೊಟ್ಟಿದ್ರೆ ಏನೇ ಒಂದು ತೊಂದರೆ ತಾಪತ್ರೆ ಬಂದ್ರು ಕೂಡ ಅದರಲ್ಲಿ ನಾವು ಓವರ್ಕಮ್ ಆಗ್ತೀವಿ, ಅಂದ್ರೆ ಜಯಶೀಲರಾಗ್ತೀವಿ. ಸೊ ಅದು ತುಂಬಾ ಮುಖ್ಯ. ಅಷ್ಟಕವರ್ಗ ಬಿಂದುಗಳು ತುಂಬಾ ಮುಖ್ಯ. ಇದನ್ನ ಯಾರು ಹೇಳೋದಿಲ್ಲ, ಬಟ್ ಅಷ್ಟಕವರ್ಗ ಬಿಂದುಗಳ ಮುಖಾಂತರನೇ ಆ ಪ್ಲಾನೆಟ್ ಎಷ್ಟರ ಮಟ್ಟಿಗೆ ಸ್ಟ್ರೆಂತ್ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನೀವು ಅನ್ಕೋಬಹುದು ನಮಗೆ ಈ 7.5 ಶನಿ ಮುಕ್ತ ಆಗಿದೆ ಆದ್ರೂ ನಮಗೆ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು. ನಿಮ್ಮ ಜನ್ಮ ಜಾತಕದಲ್ಲಿ ಯಾವುದೋ ಕೇತು ಮಹಾದಶನೋ ಕುಜ ಮಹಾದಶನೋ ನಡೀತಾ ಇದ್ರೆ ಈ ಶನಿಗೆ ಏನ್ ಸಂಬಂಧ? ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ದಶ ನಡೀತಾ ಇದೆ, ಆ ಒಂದು ಗ್ರಹ ಇವಾಗ ಗೋಚಾರದಲ್ಲಿ ಎಲ್ಲಿದ್ದಾರೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಆ ಗ್ರಹಕ್ಕೆ ಸಂಬಂಧಪಡ್ತಕ್ಕಂಥದ್ದು ನಾವು ಸ್ಟಡಿ ಮಾಡಬೇಕು. 7.5 ಶನಿ ಮುಕ್ತ ಆದ್ರೆ 7.5 ಶನಿಗೂ ನಿಮ್ಮ ಜಾತಕಕ್ಕೂ ಒಂದಕ್ಕೊಂದು ಲಿಂಕ್ ಇರ್ಬೇಕಲ್ವಾ, ಅದು ತುಂಬಾ ಇಂಪಾರ್ಟೆಂಟ್ ಅದು. ಸೊ ಸುಮ್ಮನೆ 7.5 ಶನಿ ಮುಕ್ತ ಆದ್ರೆ ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ ದಯವಿಟ್ಟು ಆತರ ಹೇಳೋದಕ್ಕೆ ಹೋಗ್ಬೇಡಿ. ಆಮೇಲೆ ಈ ಜೂನ್ 1ನೇ ತಾರೀಕಿನ ನಂತರ ಸಪ್ತಮ ಸ್ಥಾನಕ್ಕೆ ಗುರುವಿನ ಪ್ರವೇಶ. ಜೂನ್ 1ರಿಂದ ಅಕ್ಟೋಬರ್ 31 ಈ ಸಮಯ ಇದೆಯಲ್ಲ, ಎಕ್ಸಲೆಂಟ್ ಪೀರಿಯಡ್ ಮಕರ ರಾಶಿಯವರಿಗೆ. ತೊಂದರೆ ತಾಪತ್ರೆಗಳೆಲ್ಲನೂ ಕಡಿಮೆ ಆಗ್ತಕ್ಕಂಥದ್ದು. ಸಪ್ತಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ನವಮ ದೃಷ್ಟಿಯಲ್ಲಿ ತೃತೀಯ ಸ್ಥಾನದಲ್ಲಿ ನೋಡ್ತಾರೆ. ತೃತೀಯ ಸ್ಥಾನದಲ್ಲಿ ಯಾರಿದ್ದಾರೆ? ಶನಿ ಇದ್ದಾರೆ. ಈಗಾಗಲೇ ತೃತೀಯ ಸ್ಥಾನದಲ್ಲಿ ಶನಿ, ತೃತೀಯ ಸ್ಥಾನಕ್ಕೆ ಅಂದ್ರೆ 3ನೇ ಮನೆಗೆ ಶನಿ ಬಂದಾಗ ಉತ್ತಮವಾಗಿರ್ತದೆ. ಧೈರ್ಯ, ಸ್ಥೈರ್ಯ, ಮತ್ತಾಮೇಲೆ ಜಾಸ್ತಿ ಪ್ರಯಾಣಗಳನ್ನ ಮಾಡ್ತಾ ಇರ್ತೀವಿ. ಬಟ್ ಸೋದರರ ಜೊತೆ ಭಿನ್ನಾಭಿಪ್ರಾಯ ಇರುತ್ತೆ, ಮತ್ತೆ ತಂದೆಯ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರದ ಸ್ವಲ್ಪ ತೊಂದರೆಗಳು, ಮತ್ತಾಮೇಲೆ ಸಮಾಜದಲ್ಲಿ ಒಳ್ಳೆ ಹೆಸರು ಬರ್ತಕ್ಕಂಥದ್ದು ನಿಮಗೆ, ಈ ತರ ಎಲ್ಲಾನು ಇರುತ್ತೆ. ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲೂ ಕೂಡ ಈ ಶನಿಯಿಂದ ಅಂತಹ ಒಂದು ಮೇಜರ್ ಆಗಿ ತೊಂದರೆಗಳು ಏನು ಬರ್ತಾ ಇರೋದಿಲ್ಲ ನಿಮಗೆ. ಸೊ ತೃತೀಯ ಸ್ಥಾನದಲ್ಲಿ ಇರ್ತಕ್ಕಂತಹ ಶನಿಯಿಂದ ಏನು ಅಂತಹ ಹೇಳ್ಕೊಳ್ಳೋ ಮಟ್ಟಿಗೆ ತೊಂದರೆ ಇರೋದಿಲ್ಲ. ಬಟ್ ಸಪ್ತಮ ಸ್ಥಾನಕ್ಕೆ ಗುರು ಬಂದಾಗ ಸಪ್ತಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಶನಿಯನ್ನು ನೋಡ್ತಾರೆ. ಈಗ ಈ ಸಮಯ ಇದೆಯಲ್ಲ, ಈ 5 ತಿಂಗಳ ಕಾಲ ಸಮಾಜದಲ್ಲಿ ಗೌರವ ಸಿಗ್ತಕ್ಕಂಥದ್ದು, ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು. ನೀವು ಬೇಕಾದ್ರೆ ನೋಡಿ, ಜೂನ್ 1ನೇ ತಾರೀಕಿನ ತನಕ ಸಮಯ, ಜೂನ್ 1ರ ನಂತರ ಸಮಯಗಳು ಹೇಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ 6ನೇ ಮನೆಯಲ್ಲಿ ಗುರು ಇದ್ದಾಗ ಮದುವೆ ವಿಳಂಬ ಆಗ್ತಾ ಇತ್ತು. ಬಟ್ ಸಪ್ತಮ ಸ್ಥಾನಕ್ಕೆ ಗುರು ಬಂದ್ರಲ್ಲ, ಇನ್ ಮುಂದಕ್ಕೆ ಮದುವೆ ಆಗ್ಬೇಕು ಅಂತ ಇರ್ತಕ್ಕಂಥವ್ರಿಗೆ ಮದುವೆ ಕಂಕಣ ಭಾಗ್ಯ ಕೂಡ್ತಕ್ಕಂಥದ್ದು. ಆಮೇಲೆ ವ್ಯಾಪಾರಸ್ಥರಿಗೆ ಸ್ವಲ್ಪ 4 ರೂಪಾಯಿ ಬಂದು ನಿಮ್ ಕೈ ಸೇರ್ತಕ್ಕಂಥದ್ದು, ನಿಮಗೆ ಸಂತೋಷಕರವಾಗಿರ್ತಕ್ಕಂತಹ ಆ ಸಮಯವನ್ನು ನೀವು ನೋಡ್ತಕ್ಕಂಥದ್ದು. ಗಂಡ ಹೆಂಡತಿಯ ಮಧ್ಯೆ ಪರಸ್ಪರ ಯಾರೆಲ್ಲ ತೊಂದರೆ ಪಡ್ತಾ ಇದ್ದೀರಾ ಆ ತೊಂದರೆಗಳು ಕಡಿಮೆ ಆಗ್ತಕ್ಕಂಥದ್ದು. ಆಮೇಲೆ ಸಂತಾನದ ಒಂದು ವಿಚಾರದಲ್ಲಿ ಯಾರೆಲ್ಲ ನೀವು ನೋವು ಪಡ್ತಾ ಇದ್ರೆ ಅದರಿಂದ ಹೊರಗಡೆ ಬರ್ತಕ್ಕಂಥದ್ದು. ತೀರ್ಥಕ್ಷೇತ್ರಗಳ ದರ್ಶನ ಮತ್ತೆ ನಿಮಗೆ ತುಂಬಾ ಮಾಡ್ಬೇಕಾದ್ರೆ ಪರಿಸ್ಥಿತಿ, ಜಾಸ್ತಿ ಜರ್ನೀಸ್ ಮಾಡ್ತೀರಾ. ಸೋದರರ ಜೊತೆ ಏನಾದ್ರೂ ಭಿನ್ನಾಭಿಪ್ರಾಯ ಇದ್ರೆ ಅದು ಕಡಿಮೆ ಆಗ್ತಕ್ಕಂಥದ್ದು. ಒಟ್ಟಾರೆಯಾಗಿ ಶುಭ ಫಲಿತಾಂಶಗಳು ಜಾಸ್ತಿ ಇರುತ್ತೆ. ಜೂನ್ 1ರಿಂದ ಅಕ್ಟೋಬರ್ 31 ತುಂಬಾ ಎಕ್ಸಲೆಂಟ್ ಪೀರಿಯಡ್ ರೀ. ತುಂಬಾನೇ ನೀವು ನೋಡ್ತಿರಬೇಕಾದ್ರೆ ನೀವು ನೋಡಿ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಆಮೇಲೆ ಈ ಅಕ್ಟೋಬರ್ 31ಕ್ಕೆ ಗುರು ಮತ್ತೆ ಸಿಂಹ ರಾಶಿಗೆ ಪ್ರವೇಶ, ಅಷ್ಟಮ ಸ್ಥಾನಕ್ಕೆ. ಮತ್ತೆ ಸ್ವಲ್ಪ ದಿನ
ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 4 ತಿಂಗಳ ಕಾಲ ಮತ್ತೆ ಗುರುಬಲ ಇರೋದಿಲ್ಲ. ಮತ್ತೆ ವಿವಾದಗಳು, ಸ್ವಲ್ಪ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ. ಸೊ ನಾನು ಅದಕ್ಕೆ ಹೇಳಿದ್ದು, ಗೋಚಾರದಲ್ಲಿ ಇರ್ತಕ್ಕಂತಹ ಗ್ರಹ ಸ್ಥಿತಿಗಳನ್ನ ನಾವು ಮುಖ್ಯವಾಗಿ ಮೇಜರ್ ಆಗಿ ಕನ್ಸಿಡರ್ ಮಾಡಬಾರ್ದು. ನಮ್ಮ ಜನ್ಮ ಜಾತಕದಲ್ಲಿ ಚೆನ್ನಾಗಿದೆಯಾ, ದಶಾಭಕ್ತಿ ಓಕೆನಾ, ಅದನ್ನ ನೋಡ್ಕೊಂಡ್ರೆ ಅರ್ಥ ಆಗುತ್ತೆ. ಒಟ್ಟಾರೆಯಾಗಿ ಸ್ವಲ್ಪ ಈ ತರಹದ ಪರಿಸ್ಥಿತಿ, ಸ್ವಲ್ಪ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಜಾಸ್ತಿ ಎಫರ್ಟ್ ಹಾಕ್ಬೇಕು, ಒತ್ತಡಗಳು ಜಾಸ್ತಿ ಮತ್ತೆ ನೀವು ನೋಡ್ಬೇಕಾಗಿರೋ ಪರಿಸ್ಥಿತಿ. ಬಟ್ ಜೂನ್ 1ರಿಂದ ಅಕ್ಟೋಬರ್ 31 ತುಂಬಾ ಎಕ್ಸಲೆಂಟ್ ಪೀರಿಯಡ್ ಇರುತ್ತೆ. ಅದನ್ನ ನೀವು ಆ ಒಂದು ದಿನಗಳನ್ನ ನೀವು ಅನುಭವಿಸ್ತೀರಾ. ನನಗೆ ಕಾಮೆಂಟ್ ರೂಪದಲ್ಲೂ ಕೂಡ ಹೇಳ್ತೀರಾ. ತುಂಬಾ ತೊಂದರೆ ಏನಿದೆಯಾ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಈ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದದ ಜಾತಕರಿಗೆ ಗುರು ಸಂಚಾರ, ಶನಿ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ ನೋಡೋಣ. ನೋಡಿ, ಜೂನ್ 18ರಿಂದ ಆಗಸ್ಟ್ 19 ತುಂಬಾ ಎಕ್ಸಲೆಂಟ್ ಪೀರಿಯಡ್. ಈ ಸಮಯದಲ್ಲಿ ನೀವು ಮಾಡ್ತಕ್ಕಂತಹ ಏನೇ ಮೇಜರ್ ಡಿಸಿಷನ್ಸ್ ತಗೊಂಡ್ರು ಇದು ತುಂಬಾನೇ ನಿಮ್ಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ನಿಮ್ಗೆ ಒಳ್ಳೆ ಹೆಸರು ಕೂಡ ಬರ್ತಕ್ಕಂಥದ್ದು ಈ ಸಮಯದಲ್ಲೇ. ಮತ್ತೆ ನವೆಂಬರ್ ತಿಂಗಳಿನಲ್ಲಿ ಮತ್ತೆ ಅಷ್ಟಮ ಸ್ಥಾನದಲ್ಲಿ ಇದ್ರೂ ಕೂಡ ಈ ಒಂದು ನಕ್ಷತ್ರದವರಿಗೆ ಗುರು ಸಂಚಾರ ಈಗ ಈ ಸಮಯದಲ್ಲಿ ಮತ್ತೆ ಇವರಿಗೆ ಒಳ್ಳೇದಾಗ್ತಕ್ಕಂಥದ್ದು. ಮತ್ತೆ ಶನಿ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ, ಮೇ 17 ತನಕ ಮಾತ್ರ ಶನಿ ಸಂಚಾರ ಚೆನ್ನಾಗಿರುತ್ತೆ. ಮೇ 17ರಿಂದ ಸ್ವಲ್ಪ ಶನಿಯ ಸಂಚಾರ ಚೆನ್ನಾಗಿರೋದಿಲ್ಲ. ನಿಮ್ಗೆ ಸ್ವಲ್ಪ ಏನಾದರೂ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುರು ಈ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ ತಿಂಗಳಲ್ಲಿ 6ನೇ ಮನೆಯಲ್ಲಿ ಸಂಚಾರ ಮಾಡಬೇಕಾದ್ರೂ ಕೂಡ ಅಷ್ಟೊಂದು ತೊಂದರೆ ಇರೋದಿಲ್ಲ. ಗುರು ಸಂಚಾರ ಉತ್ತಮವಾಗಿರುತ್ತೆ 6ನೇ ಮನೆ ಇದ್ರೂ ಕೂಡ. ಮತ್ತೆ ಆಗಸ್ಟ್ 19ರಿಂದ ಚೆನ್ನಾಗಿರುತ್ತೆ. ಶನಿ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ, ಮೇ 17ರಿಂದ ಶನಿ ಸಂಚಾರ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂತಹ ಒಂದು ಸಮಯ ಆಗಿರುತ್ತೆ. ಧನಿಷ್ಠ ನಕ್ಷತ್ರ 1, 2ನೇ ಪಾದದವರಿಗೆ ಈ ಗುರು ಸಂಚಾರ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಜೂನ್ 18ರಿಂದ ಆಗಸ್ಟ್ 19 ಮತ್ತೆ ನವೆಂಬರ್ ತಿಂಗಳಲ್ಲಿ ಗುರು ಸಂಚಾರ ಚೆನ್ನಾಗಿರುತ್ತೆ. ಶನಿ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ, ಮೇ 17ರ ತನಕ ಮಾತ್ರ ಶನಿ ಸಂಚಾರ ಚೆನ್ನಾಗಿರುತ್ತೆ. ಅದಾದ ನಂತರ ಶನಿ ಸಂಚಾರ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿ ನಕ್ಷತ್ರದವರು, ಸ್ತ್ರೀ ಪುರುಷರಿಬ್ಬರು ಕೂಡ ತಪ್ಪದೆ ಮೃತ್ಯುಂಜಯ ಆರಾಧನೆ, ಮೃತ್ಯುಂಜಯ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು, ಶಿವ ಸಹಸ್ರನಾಮ, ಅರುಣಾಚಲಕ್ಕೆ ಏನಾದರೂ ಭೇಟಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಮೇಜರ್ ಆಗಿ ಯಾವ್ದಾದ್ರು ವೀರಭದ್ರ ದೇವಸ್ಥಾನ ಹತ್ತಿರದಲ್ಲಿದ್ರೆ, ತುಂಬಾ ಐತಿಹಾಸಿಕ ಅಂದ್ರೆ ಒಂದು 100 ವರ್ಷದ ಕೆಳಗಡೆ ಕಟ್ಟಿಸಿರ್ತಕ್ಕಂತಹ ವೀರಭದ್ರ ದೇವಸ್ಥಾನ ನಿಮಗೆ ಸುತ್ತಮುತ್ತ ಇದ್ರೆ ದಯವಿಟ್ಟು ಹೋಗ್ಬಿಟ್ಟು ನಿಮಗೆ ಆಗ್ತಕ್ಕಂತಹ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಇಷ್ಟ ಆಗಿದ್ರೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಪ್ರಾಬ್ಲಮ್ಸ್ ಹೇಳ್ಕೋಬಾರ್ದು, ನಿಮ್ಮ ಸಮಸ್ಯೆ ಏನಿದೆ ಏನು ಹೇಳ್ಕೋಬಾರ್ದು. ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಕಂಪಲ್ಸರಿ ಬೇಕು. ಸೊ ಸಿಂಪಲ್ ಆಗಿ ರೆಮಿಡೀಸ್ ಇರುತ್ತೆ, ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೊಳ್ಳೋ ಥರ. ಸೊ ಯಾರಿಗಾದ್ರೆ ಕಾಲ್ ಮಾಡಿ. ಇನ್ನು ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.